ಇದು ಮುಸ್ಲಿಂ ಸಮುದಾಯದ ಓಲೈಕೆಯ ಬಜೆಟ್. ದೇವಸ್ಥಾನದ ಅಭಿವೃದ್ಧಿ ಅಪರೂಪಕ್ಕೊಂದ್ಸರಿ ಮಾಡುತ್ತೆ, ಗೊತ್ತಲ್ಲ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅಂತ. ಆದ್ರೆ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ದೇನು ಅಂತ ನೋಡೋದಾದ್ರೆ ದೊಡ್ಡ ಪಟ್ಟಿನೇ ಇದೆ. ಅದಕ್ಕೇನೆ ಇದು ಬ್ರದರ್ಸ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯವರು. ಈ ಒಂದು ಸಮುದಾಯಕ್ಕೆ ಇಷ್ಟೆಲ್ಲವನ್ನ ಕೊಡ್ತಾ ಇದ್ದೀರಲ್ಲ, ಪ್ರತಿ ಬಾರಿನೂ ಇದೇ ಅನ್ಯಾಯ ಮಾಡ್ತೀರಾ. ಅವರಿಗೆ ಬಜೆಟ್ ಅಲ್ಲಿ ಒಂದು 10,000 ಕೋಟಿ ಕೊಡ್ತೀರಾ, ಇಲ್ಲಿ ಒಂದು ಕೃಷಿ ಇಲಾಖೆಗೇನೆ 8,000 ಕೋಟಿ ಇಟ್ಟಿದ್ದೀರಾ ಬಜೆಟ್ ಅಲ್ಲಿ. SC ST ಅತ್ಯಂತ ಹಿಂದುಳಿದಿದ್ದಾರೆ, ಅವರ SCPTS ಗೆ ಹಣವನ್ನು ನೀವು 20,000 30,000 ಕೋಟಿನ ಗುಳುಂ ಮಾಡ್ತೀರಾ. ಸಿದ್ದರಾಮಯ್ಯನವರ ಬಜೆಟ್ ಅಲ್ಲಿ ಏನೂ ಇಲ್ಲ, ಖಾಲಿ ಚೊಂಬು ಅಂತ ಹೇಳುವಂತ ಬಿಜೆಪಿಯವರ ಮಾತನ್ನ ಖಂಡಿತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕ್ಷೇತ್ರಗಳನ್ನ, ಎಲ್ಲ ಏರಿಯಾಗಳನ್ನ ಟಚ್ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದರೆ ಎಲ್ಲ ಏರಿಯಾಗಳನ್ನ ಟಚ್ ಮಾಡೋದ್ರಲ್ಲಿ ಅತ್ಯಂತ ಹೆಚ್ಚು ಯಾವ ಏರಿಯಾಗೆ ಅವಕಾಶಗಳನ್ನು, ಅನುದಾನಗಳನ್ನು, ಯೋಜನೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಮತ್ತೊಮ್ಮೆ ಸಹಜವಾಗಿ ಸಿದ್ದರಾಮಯ್ಯನವರು ಬಿಜೆಪಿಯವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದು ಮುಸ್ಲಿಂ ಸಮುದಾಯದ ಓಲೈಕೆಯ ಬಜೆಟ್ ಅಂತ. ಹೌದಾ? ಏನನ್ನು ಕೊಟ್ಟರು ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯಕ್ಕೆ? ಬೇರೆ ಸಮುದಾಯಕ್ಕೇನು ಕೊಡಲೇ ಇಲ್ವಾ? ಬೇರೆ ಸಮುದಾಯವನ್ನು ನಿರ್ಲಕ್ಷಿಸಿದ್ದಾರೆ ಸಿದ್ದರಾಮಯ್ಯನವರು. ಹಾಗಂತ ಹಿಂದೂ ಅಥವಾ ಬೇರೆ ಬೇರೆ ಸಮುದಾಯಗಳಿಗೆ ಕೊಟ್ಟೇ ಇಲ್ವಾ ಅಂದರೆ ಕೆಲವೊಂದನ್ನ ಹೇಳ್ತೀನಿ ಕೇಳಿ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಏನಿದೆ, ಇದಕ್ಕೆ ಒಂದು ಪ್ರಾಧಿಕಾರ ರಚನೆ ಮಾಡೋದು, ಹಾಗೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರ ರಚನೆ ಮಾಡೋದು, ಜೊತೆಗೆ ವೈಷ್ಣೋದೇವಿಗೆ ಹೋಗುವಂಥ ಭಕ್ತರಿಗೆ 5,000 ರೂಪಾಯಿ ಸಹಾಯಧನ ಕೊಡುವಂಥದ್ದು. ಈ 3 ಪ್ರಮುಖವಾದಂಥ ಘೋಷಣೆಗಳು ಬಹುಸಂಖ್ಯಾತ ಹಿಂದೂ ಸಮುದಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಉಳಿದಂತೆ ನೇರವಾಗಿ ಯಾವ ಘೋಷಣೆಗಳು ಇಲ್ಲ. ಈ 3ರಲ್ಲಿ ಹೋಗ್ಲಿ ಲಾಭ ತಂದು ಕೊಡೋದು ಯಾವ ಥರ ಇದೆಯಾ ಅಂದರೆ, ವೈಷ್ಣೋದೇವಿಗೆ ಹೋಗುವಂಥವ್ರಿಗೆ ಒಂದು 5,000 ಸಿಗುತ್ತೆ ಅಂದರೆ ಅದು ಏನು ದೊಡ್ಡ ಮೊತ್ತ ಅಲ್ಲವೇ ಅಲ್ಲ. ವೈಷ್ಣೋದೇವಿಗೆ ಹೋಗುವಂಥವ್ರು ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿದರೆ ತುಂಬ ಟೈಮ್ ಹಿಡಿಯುತ್ತೆ. 5,000ದಲ್ಲಿ ಏನು, 5,000ದಲ್ಲಿ ಟ್ರೈನಲ್ಲಿ ಹೋಗ್ಬೋದು ಬರ್ಬೋದು ಅಂದ್ಕೊಂಡ್ರೆ ಅದಕ್ಕೆ ಒಂದು ವಾರ 15 ದಿನ ಕಳಿಬೇಕಾಗುತ್ತೆ. ಅದರಿಂದ ಯೂಸ್ ಆಗಲ್ಲ. ಫ್ಲೈಟಲ್ಲಿ ಹೋಗ್ತಾರೆ ಸಹಜವಾಗಿ ವೈಷ್ಣೋದೇವಿಗೆ ಹೋಗೋರು, ಆದರೆ ಫ್ಲೈಟಲ್ಲಿ ಹೋಗೋದಕ್ಕೆ ಈ 5,000 ಎಲ್ಲಿಗೂ ಸಾಕಾಗಲ್ಲ. ಇನ್ನು ಬಸ್ಸು ಗಿಸ್ಸು ಬಿಡಿ, ಅದು ಕ್ಯಾಲ್ಕುಲೇಟೇ ಮಾಡೋಂಗಿಲ್ಲ ಅದನ್ನು. ಇಲ್ಲಿ ಪ್ರಾಧಿಕಾರ ರಚನೆ ಅಂದ್ರೆ ಏನು? ಇದು ಅಲ್ಲಿನ ಆಡಳಿತವನ್ನು ಸುಧಾರಿಸೋದಕ್ಕೆ ಒಂದು ಪ್ರಾಧಿಕಾರ ರಚನೆ ಮಾಡೋದು, ಅಲ್ಲಿನ ಒಟ್ಟಾರೆ ವ್ಯವಸ್ಥೆಯನ್ನು ಸುಧಾರಿಸುವಂಥದ್ದು. ಸರಿ, ಅದರಿಂದ ಏನು ಸರ್ಕಾರಕ್ಕೆ ಇನ್ನೂ ಲಾಭನೇ ಬರುತ್ತೆ. ಯಾಕಂದರೆ ಸರ್ಕಾರ ಈ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುವಂಥ ದೇವಸ್ಥಾನಗಳಿಂದ ಅಲ್ಲಿ ಬರುವಂಥ ಹುಂಡಿ ಕಾಣಿಕೆ ಎಲ್ಲವನ್ನ ತಗೊಳ್ಳುತ್ತೆ. ಅದರಿಂದ ತಾನು ಮುಜರಾಯಿ ಇಲಾಖೆಗೆ ಏನು ಆ ಅರ್ಚಕರಿಗೆ ಮಾತ್ರ ತಸ್ತಿಕ್ ಹಣವನ್ನು ಕೊಡುತ್ತೆ. ದೇವಸ್ಥಾನದ ಅಭಿವೃದ್ಧಿ ಅಪರೂಪಕ್ಕೊಂದ್ಸರಿ ಮಾಡುತ್ತೆ, ಗೊತ್ತಲ್ಲ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅಂತ. ಸರ್ಕಾರದ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯದಿಂದ, ನಿರ್ಲಜ್ಜತನದಿಂದ ಕೆಲಸ ಮಾಡ್ತಾರೆ ಅನ್ನೋದು. ಅದು ನಾವೇನೋ ಈ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಅಥವಾ ಅದನ್ನು ಏನಾದರೂ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಿದ್ದೀವಿ, ಅವ್ರಿಗೆ ಉತ್ತೇಜನ ಕೊಟ್ಟಿದ್ದೀವಿ ಅಂದರೆ ಖಂಡಿತ ಅಲ್ಲ. ಅದರಿಂದ ಬರೋ ಲಾಭ ಪಡ್ಕೊಳ್ಳೋದಕ್ಕೆ ಅತ್ಯಂತ ಹೆಚ್ಚು ಆದಾಯ ಬರುವಂಥ ದೇವಸ್ಥಾನಗಳಿಗೆ ಪ್ರಾಧಿಕಾರ ರಚನೆ ಮಾಡಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿದ್ದೇನು ಅಂತ ನೋಡೋದಾದರೆ ಒಂದು ದೊಡ್ಡ ಪಟ್ಟಿನೇ ಇದೆ. ಅದಕ್ಕೇನೆ ಇದು ಬ್ರದರ್ಸ್ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯವರು. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಾದರೆ ಏನೇನಿತ್ತು ಅನ್ನೋ ಒಂದು ಪಟ್ಟಿಯನ್ನು ನೋಡೋಣ. ಮುಸ್ಲಿಂ ಸಮುದಾಯಕ್ಕೆ ಅಲ್ಪಸಂಖ್ಯಾತರ ಶಾಲೆಗಳನ್ನು, ಸಹಜವಾಗಿ ಅಲ್ಪಸಂಖ್ಯಾತರ ಶಾಲೆಗಳನ್ನು KPS ಮಾದರಿಯಲ್ಲಿ, ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿ ಏನಿದೆ ಅದರಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ 1,000 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ವಸತಿ ಶಾಲೆಗಳನ್ನು ಆರಂಭ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗೆಯೇ ಅಲ್ಪಸಂಖ್ಯಾತ ಕಾಲೋನಿಗಳ ಮೂಲಸೌಕರ್ಯಕ್ಕೆ 100 ಕೋಟಿ ವ್ಯಯಿಸುವಂಥ ಪ್ಲ್ಯಾನ್ ಮಾಡಿದೆ ಈ ಬಜೆಟಲ್ಲಿ. ಹಾಗೆ ಅಲ್ಪಸಂಖ್ಯಾತ ನಿರ್ಗತಿಕರಿಗೆ ವೃದ್ಧಾಶ್ರಮವನ್ನು ಆರಂಭಿಸುವಂಥದ್ದು, ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷದವರೆಗೂ ಸಹಾಯಧನ, ಹಾಗೆ ಅಲ್ಪಸಂಖ್ಯಾತ ಮಹಿಳೆಯರ ಸ್ವಉದ್ಯೋಗ ಪ್ರೋತ್ಸಾಹಕ್ಕೆ ಸೊಸೈಟಿಯನ್ನು ಸ್ಥಾಪನೆ ಮಾಡುವಂಥದ್ದು, ಕಲಬುರಗಿ ಹುಬ್ಬಳ್ಳಿ 2 ಕಡೆ ಹಜ್ ಭವನ ನಿರ್ಮಾಣ ಮಾಡೋದು, ಅಲ್ಪಸಂಖ್ಯಾತ ನಿಗಮದ ಸಾಲದ ಬಡ್ಡಿ ಮನ್ನಾ ಮಾಡೋದು, ಅಲ್ಪಸಂಖ್ಯಾತ ಉದ್ಯೋಗಸ್ಥ ಮಹಿಳೆಯರಿಗೆ 4 ಹಾಸ್ಟೆಲ್, ಹಾಗೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗೆ 50,000, ವಕ್ಫ್ ಆಸ್ತಿ ಅಭಿವೃದ್ಧಿಗೆ ಹಣವನ್ನು ಮೀಸಲು ಮಾಡುವಂಥದ್ದು. ಹೀಗೆ ಒಂದಷ್ಟು ದೊಡ್ಡ ಪಟ್ಟಿಯನ್ನು, ಇನ್ನೂ ಒಂದಷ್ಟಿದೆ, ಅದನ್ನು ಓದಿ ಹೇಳಲಿಕ್ಕೆ ಹೋಗಲಿಲ್ಲ ನಾನು. ಹಾಗೆ ಈ ಒಂದು ಸಮುದಾಯಕ್ಕೆ ಇಷ್ಟೆಲ್ಲವನ್ನು ಕೊಡ್ತಾ ಇದ್ದೀರಲ್ಲ, ಅಂದರೆ ಇಲ್ಲಿ ಅಲ್ಪಸಂಖ್ಯಾತ ಅಂದರೆ ಬಹುತೇಕ ಮುಸ್ಲಿಮರು ಅನ್ನುವಂಥದ್ದು. ಯಾಕೆಂದರೆ ಅದರ ಲಾಭವನ್ನು ಪಡ್ಕೊಳ್ಳುವಂಥ ದೊಡ್ಡ ಸಮುದಾಯ ಅದು. ಒಂದು 18ರಿಂದ 20% ಇರುವಂಥ ಸಮುದಾಯ. ಆ ಸಮುದಾಯವೇ ಇದರ ಬಹುತೇಕ ಲಾಭವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ನೀವು ಅವರಿಗೆ ಇಷ್ಟೆಲ್ಲ ಯೋಜನೆಗಳನ್ನ ಕೊಡ್ತಾ ಇದ್ದೀರಲ್ಲ, ಬಹುಸಂಖ್ಯಾತರು ಒಂದು 70-80% ಹತ್ತತ್ರ ಇದ್ದಾರೆ, ಅವ್ರಿಗೇನು ಕೊಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ.
ಪ್ರತಿ ಬಾರಿನೂ ಇದೇ ಅನ್ಯಾಯ ಮಾಡ್ತೀರಾ? ಪ್ರತಿ ಬಾರಿನೂ ಅವರಿಗೆ ಬಜೆಟಲ್ಲಿ ಒಂದು 10,000 ಕೋಟಿ ಕೊಡ್ತೀರಾ? ಇಲ್ಲಿ ಒಂದು ಕೃಷಿ ಇಲಾಖೆಗೇನೆ 8,000 ಕೋಟಿ ಇಟ್ಟಿದ್ದೀರಾ ಬಜೆಟಲ್ಲಿ. ಅದೇ ಒಂದು ಸಮುದಾಯಕ್ಕೆ ನಿಮಗೆ ಒಂದಷ್ಟು ಲಕ್ಷ ಓಟ್ಗಳು ಸಿಗ್ತವೆ ಅನ್ನೋ ಕಾರಣಕ್ಕೆ ಆ ಸಮುದಾಯ ಓಲೈಸೋದಕ್ಕೆ ಅವ್ರಿಗೆ ನೀವು 10,000 ಕೋಟಿ ಕೊಡ್ತೀರಾ ಅಂದರೆ ಇದ್ಯಾವ ಸಮಾನತೆ, ಇದ್ಯಾವ ನ್ಯಾಯ? ನೀವು ಹೇಳ್ಬೋದು ಅವರು ಹಿಂದುಳಿದಿದ್ದಾರೆ, ಅವರಿಗೆ ಅವರ ಸಮುದಾಯದಲ್ಲಿ ಭಾಳಷ್ಟು ಶಿಕ್ಷಣದ ಕೊರತೆ ಇದೆ, ಬಡತನ ಇದೆ ಅಂತ. ಹಾಗಂತ ಬೇರೆ ಸಮುದಾಯದಲ್ಲಿ ಬಡತನ ಇಲ್ವಾ? ಬೇರೆ ಸಮುದಾಯದಲ್ಲಿ ಶಿಕ್ಷಣದಲ್ಲಿ ಹಿಂದುಳಿದಿಲ್ವಾ? SC ST ಅತ್ಯಂತ ಹಿಂದುಳಿದಿದ್ದಾರೆ. ಅವರ SCP TSP ಹಣವನ್ನು ನೀವು 20,000 30,000 ಕೋಟಿನ ಗುಳುಂ ಮಾಡ್ತೀರಾ, ಗ್ಯಾರಂಟಿ ಕೊಡ್ತೀರಾ. ಆದರೆ ನಿಮಗೆ ಓಟ್ ಆಗಿ ಸಾಲಿಡ್ ಆಗಿ ಏನೊಂದು 60-70 ಲಕ್ಷ ಓಟ್ಗಳು ಬರ್ತಾವಲ್ಲ, ಆ ಸಮುದಾಯಕ್ಕೆ ಎಲ್ಲ ಯೋಜನೆಗಳನ್ನು ಕೊಡ್ತೀರಾ. ಹೌದಲ್ವಾ? ನಮಗೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಅದನ್ನು ರಿಟರ್ನ್ ಮಾಡಬೇಕು. ಯಾರು ನಮಗೆ ಸಹಾಯ ಮಾಡಿದಾರೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ, ಸಹಕಾರಿ ತತ್ವದಡಿ ಹೋಗ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ಬೋದು. ನಿಮಗೆ ನಾವು, ನಮಗೆ ನೀವು ಅಂತ. ಆದರೆ ನಿಮಗೆ ಬೇರೆ ಸಮುದಾಯದವ್ರು ಓಟೇ ಹಾಕಿಲ್ವಾ? ಕಾಂಗ್ರೆಸ್ ತಗೊಂಡಿರುವಂಥ ಒಂದೂವರೆ ಕೋಟಿಯಷ್ಟು ಓಟ್ಗಳಲ್ಲಿ ಒಂದು 60-70 ಲಕ್ಷ ಒಂದು ಸಮುದಾಯದ ಓಟ್ಗಳೇ ಇರ್ಬೋದು. ಆದರೆ ಬೇರೆ ಸಮುದಾಯದ ಓಟ್ಗಳಿಂದ ಅರ್ಧ ಇದಾವಲ್ವಾ? 1.5 ಕೋಟಿ ಓಟ್ಗಳು ಅಂತ ಅಂದ್ಕೊಂಡ್ರು. ಅದರಲ್ಲಿ 60 ಲಕ್ಷ ಓಟು ಕಾಂಗ್ರೆಸ್ನದ್ದಾದರೆ ಇನ್ನೊಂದು 60 ಲಕ್ಷ 70 ಲಕ್ಷ ಓಟ್ಗಳು ಬೇರೆ ಸಮುದಾಯದ ಇದೆಯಲ್ಲ, ಅವ್ರಿಗೇನು ಕೊಟ್ಟಿದ್ದೀರಾ ಅಂದರೆ ಅವ್ರಿಗೇನು ಕೊಡಲ್ಲ. ಯಾಕೆಂದರೆ ಅವರು ಸ್ವಲ್ಪ ಶೇರ್ ಮಾಡ್ತಾರೆ ಓಟ್ನ ಅಷ್ಟೇ. ಇವರು ಫುಲ್ ಸಾಲಿಡ್ ಆಗಿ ಅಷ್ಟು ಲಕ್ಷ ಓಟ್ಸನ್ನು ನನಗೆ ಹಾಕ್ತಾರೆ. ನಾನು ಅಹಿಂದ ನಾಯಕ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗದ ನಾಯಕ, ಅವರಿಗೆಲ್ಲವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತ. ಗೊತ್ತಿಲ್ಲ, ಇದು ಅನ್ಯಾಯ ಅನಿಸುತ್ತೆ, ಇದು ಅಸಮಾನತೆ ಅಂತ ಅನಿಸುತ್ತೆ. ಆದರೆ ಅದೇ ಸಿದ್ದರಾಮಯ್ಯನವರು ಸಮಾನತೆಯ ಪಾಠವನ್ನು ಹೇಳಿದಾಗ ವಿರೋಧ ಪಕ್ಷದವರು ಅದನ್ನು ವಿರೋಧ ಮಾಡ್ತಾರೆ. ಅದಕ್ಕೆ ವಿರೋಧ ಪಕ್ಷದವರು ಇದು ಬ್ರದರ್ಸ್ ಬಜೆಟ್ ಅಂತ ಕರಿತಾ ಇದ್ದಾರೆ. ನೋಡಿ, ಇದು DK ಶಿವಕುಮಾರ್ ಹೇಳಿದ್ರಲ್ಲ, ಅವ್ರು ನಮ್ಮ ಬ್ರದರ್ಸ್ ರೀ ಅಂತೇಳಿ. ಆ ಸಮುದಾಯಕ್ಕೇನೆ ಓಲೈಕೆ ಮಾಡಿ ಅವ್ರನ್ನೇ ಬೆಳೆಸುವಂಥ ಬಜೆಟ್ ಕೊಟ್ಟಿದ್ದಾರೆ ಅಂತ. ಗೊತ್ತಿಲ್ಲ, ಬೇರೆ ಸಮುದಾಯಗಳಿಗೆ ಈ ಬಜೆಟಲ್ಲಿ ಹೆಚ್ಚಿನ ಅನುದಾನ ಕೊಟ್ಟಿದ್ರೆ ಸಿದ್ದರಾಮಯ್ಯನವರು ಆ ಪಟ್ಟಿಯನ್ನು ಕೊಡ್ತಾರೆ ಏನೋ ಬರೋ ದಿನಗಳಲ್ಲಿ. ಆದರೆ ಸದ್ಯಕ್ಕಂತೂ, ಮೇಲ್ನೋಟಕ್ಕಂತೂ ಇದು ಅಲ್ಪಸಂಖ್ಯಾತ ಸಮುದಾಯವನ್ನು ಓಲೈಸುವಂಥ ಬಜೆಟ್ ಅಂತ ಅನಿಸೋದ್ರಲ್ಲಿ ಅನುಮಾನ ಇಲ್ಲ. ನಮಗನ್ಸಿದ್ದು. ಸೊ ನಿಮಗೇನು ಅನಿಸುತ್ತೆ? ನೀವು ಕೂಡ ಕಮೆಂಟ್ ಮಾಡ್ಬೋದು. ನಮಗನ್ಸಿದೆ ಸರಿ ಆಗಬೇಕು ಅಂತ. ಇಲ್ಲ, ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೋಬೋದು. ಮತ್ತಷ್ಟು ಈ ರೀತಿಯ ಸುದ್ದಿ, ವಿಚಾರ, ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.